2 ಎಕರೆ ಬೈಲಾಗ ಎಂಜಿಲ್ ಹೋಗಿದ್ರೆ ಕೆಳಕ್ಕೆ ಬಿಡ್ತಾ ಇಲ್ಲ. ಅಷ್ಟು ಕಾಂಗ್ರೆಸ್ ಗಿಡಗಳು ಕೂಡ ಬೆಳ್ಕೊಂಡೈತೆ. ಅಷ್ಟು ಯಾರ್ದನ ಜಮೀನು ಅಂದ್ರೆ ಇದು ನಮ್ದೇ ಜಮೀನು, ರಾಗಿ ಬಿತ್ತಬೇಕು, ಅದಕ್ಕೋಸ್ಕರ ಅಷ್ಟನ್ನು ಕೂಡ ಮಾಡಬೇಕಾಗಿತ್ತು. ಟ್ಯಾಕ್ಟ್ರಿಕ ಡೀಸೆಲ್ ಬೇಕಾಗಿತ್ತು. ಸೆಮ್ ನನ್ನ ಫ್ರೆಂಡ್ ಡೀಸೆಲ್ ಹಾಕ್ಸ್ಕೊಂಡ್ಬಂದ್ರು ಬರಪಷ್ಟಕ್ಕೆ ಹಂಗೆ ನಮ್ಮ ಫ್ರೆಂಡ್ ರೋಟ್ ಹೊಡಿತಾ ಇದ್ನ. ಸೆಮ್ ತಂದಿರೋ ಡೀಸೆಲ್ ನ ಟ್ಯಾಕ್ಟ್ರಿ ಕೂಡ ಹಾಕೊಂತ ಇದ್ನ. ಅವಾಗ ತಂಗೋಶಿಗಳು ಮತ್ತೆ ಕಾಂಗ್ರೆಸ್ ಗಿಡಗಳು ಸಿಕ್ಕಾಕಂತ ಇತ್ತು. ಅದನ್ನ ಕ್ಲೀನ್ ಆಗಿ ಬಿಚ್ಚಿಬಿಟ್ಟು ಎತ್ತಿ ಕೂಡ ಹಾಕ್ತಾ ಇದ್ರೆ ಅವ್ರಿಗೆ ಎಷ್ಟಾಗಂತ ರೋಟ್ ಅಂದ್ರೆ ಕರೆಕ್ಟಾಗಿ 1200 ರೂಪಾಯಿ ತಗೊಂತಾನೆ. 2 ಎಕರೆ ಬೈಲ್ನ 3 ಅವರ್ ಕೂಡ ಹೊಡೆದವನೆ. ಅದೇ ತರ ಗ್ಯಾಸ್ ಕೂಡ ಬೇಕಾಗಿತ್ತು. ಸೆಮ್ ಗ್ಯಾಸ್ ಎತ್ಕೊಂಡು ಕೊಟ್ಬಿಟ್ಟು ಈ ಕಡೆ ನಾನು ಪಾತ್ರೆಗಳು ತೊಡಿತಾ ಇದ್ದೆ. ನನ್ನ ಫ್ರೆಂಡ್ ಈ ಕಡೆ ಈರುಳ್ಳಿ ಕೂಡ ಬಿಡಿಸ್ತಾ ಇದ್ದೆ. ಅಷ್ಟು ಏನ್ ಕಣ ಇದಲ್ಲ ಅಂತಂದ್ರೆ ನಮ್ಮರಿಗೆ ಇವತ್ತು ಗಣೇಶನ್ ಜಲ್ದಿ ಅದಕ್ಕೋಸ್ಕರ ಟ್ಯಾಕ್ಟ್ರಿ ಬಿಡ್ದವರು ಇವತ್ತು ಕ್ರೈನ್ ಕೂಡ ತರ್ಸಿದ್ರು. ಅದೇ ತರ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಬಂದಿದ್ರು. ಊಟ ಆಗೈತೆ ಅಂತ ನೋಡ ಫಸ್ಟ್ ಊಟ ಕೂಡ ರೆಡಿ ಆಗ್ತಾ ಇತ್ತು. ತಾಲ್ಕೊಂಡಿದ್ದ ತಿಮ್ಮಣ್ಣವರು ಅಲ್ಗಿಲವರು ಕೂಡ ಬಂದಿದ್ರು. ಟೈಮ್ ನೋಡಿದ 8 ಗಂಟೆ ಆಗಿತ್ತು. ನಮ್ಮ ತಿಮ್ಮಣ್ಣಕ್ಕೆ ನೀರು ಬೇಕಾಗಿತ್ತು. ಅದಕ್ಕೋಸ್ಕರ 12 ಲೀಟರ್ ನೀರು ಕೂಡ ಕೊಟ್ಟೆ. ಅದಾಗಿದ್ಮೇಲೆ ಗಣೇಶನ ಕ್ಲೀನ್ ಕೂಡ ತೂಗ್ತಾ ಇದ್ರು. ತೂಗ್ಬೇಕಾದಾಗ ನಮ್ಮ ಫ್ರೆಂಡ್ ಅವರ ಒಂದು ಮಾತು ಹೇಳ್ತಾಳೆ, ನೀವೇ ಕೇಳಿಸ್ಕೊಂಬಿಡಿ. ಗುಂಡಿನ ಜೊತೆ ತರಿಸ್ಬೇಕಾ? ಈ ಕಡೆ ಹುಡುಗಿರು ಡ್ಯಾನ್ಸ್ ಆಡ್ತಾ ಇದ್ರೆ, ಈ ಕಡೆ ನನ್ನ ಫ್ರೆಂಡ್ ನಿನ್ ಬಗ್ಗೆ ಒಂದು ಡೈಲಾಗ್ ಕೇಳ್ತೀನಿ ಅನ್ನೋ ಯಾವ್ದಂತ ನೋಡೋಣ ಬನ್ನಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಅಣ್ಣ ನಮ್ಮ ಬಟರ್ ಮಿಲ್ಕ್ ವಿನಿ ಅಣ್ಣ ಸಾಂಗ್ ಹೇಳ್ತೀನಿ ಅಭಿಮಾನಿಗಳಿಗೆ, ಜನರಿಂದ ನನ್ನ ಟೈಮ್ ನೋಡಿದ 10 ಕೂಡ ಆಗಿತ್ತು. ಅದೇ ತರ ಗಣೇಶನ ನೀರ ಕೂಡ ಬಿಡಬೇಕಾಗಿತ್ತು. 12 ಅಡಿ ಗಣೇಶನ ಅದಕ್ಕೆ ಇವತ್ತು ಕ್ರೈನ ಕೂಡ ಬೀಳ್ತಾ ಇರೋದು. ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಸ್ಬಿಟ್ಟು ಗಣೇಶನ ನೀರು ಕೊಡ್ಬೇಕಾದ ಒಂದು ಸಾಂಗ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫ್ರೆಂಡ್ ಕೈಯಾಗ ಗೌರಿ ಹಿಡ್ಕೊಂಡು ನೀರಾಗ ಬಿಡ್ಬೇಕಂದಾಗ ಈ ತರ ಗಣೇಶನ್ ಕೂಡ ನೀರಾಗ ಕೂಡ ಮುಳುಗ್ತಾ ಇದ್ರು. ಅದೇ ತರ ಬೆಲ್ಟ್ ಗ್ಲಾಲ್ ಬಿಚ್ಬಿಟ್ಟು ಒಂದು ಡೈ ಕೂಡ ಹಾಕ್ದೆ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬರಾಗಿ ಕ್ರೈಸ್ ಕೂಡ ಇತ್ತು.